ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಕೊಟ್ಟೂರಿನಲ್ಲಿ ಅದ್ಧೂರಿಯಾಗಿ ನಡೆದ ಮಿಶ್ರಬೆಳೆ ಬೀಜಮೇಳ. ಕೊಟ್ಟೂರು ಪಟ್ಟಣದಲ್ಲಿ ಎಪಿಎಂಸಿ ಆವರಣದಲ್ಲಿ ಇಕ್ರಾ ಸಂಸ್ಥೆ ಹಾಗೂ ಭೂಮಿ ಮಿತ್ರ ಸಾವಯವ ರೈತರ ಒಕ್ಕೂಟದ ಸಹಯೋಗದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಮಿಶ್ರಬೆಳೆ ಬೀಜಮೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇತ್ತೀಚೆಗೆ ದೇಶದಲ್ಲಿ ಸಾವಯವ ಕೃಷಿ ಗಮನಾರ್ಹ ಬೆಳವಣಿಗೆ ಕಂಡಿದೆ ಎಂದರು. ಶಿರಸಿಯ ಪರಿಸರವಾದಿ ಪಾಂಡುರಂಗ ಹೆಗಡೆ ಮಾತನಾಡಿದರು. ಕೃಷಿಯಲ್ಲಿ ಮಿಶ್ರಬೆಳೆ ಪದ್ಧತಿ ಅಳವಡಿಸಿಕೊಂಡರೆ ರೈತರು ಆರ್ಥಿಕ ಸ್ವಾವಲಂಬನೆ ಸಾಧಿಸಬಹುದು. ಜೊತೆಗೆ ನೈಸರ್ಗಿಕ ಕೃಷಿಯಲ್ಲಿ ತೊಡಗುವುದರಿಂದ ಜಲಮಾಲಿನ್ಯ ತಡೆ ಹಾಗೂ ಭೂಮಿಯ ಸತ್ವವನ್ನು ಕಾಪಾಡುವ ಮೂಲಕ ರಾಸಾಯನಿಕ ಮುಕ್ತ ಬೆಳೆಗಳನ್ನು ಬೆಳೆಯಬಹುದು ಎಂದು ತಿಳಿಸಿದರು. ನೈಸರ್ಗಿಕ ಕೃಷಿ ಪ್ರತಿಪಾದಕ ರಾಜಶೇಖರ್ ನಿಂಬರಗಿ ಮಾತನಾಡಿದರು. ಅಲ್ಪ ನೀರಿನಲ್ಲಿ ಅಥವಾ ಒಣ ಬೇಸಾಯದಲ್ಲಿ ಮೆಕ್ಕೆಜೋಳ ಬದಲು ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ಲಕ್ಷಾಂತರ ರು ಆದಾಯ ಗಳಿಸಬಹುದು ಎಂದರು. ಇಕ್ರಾ ಸಂಸ್ಥೆಯ ಮುಖ್ಯಸ್ಥರಾದ ಪಿ. ಬಾಬು, ವಿ. ಗಾಯತ್ರಿ, ಎಪಿಎಂಸಿ ಕಾರ್ಯದರ್ಶಿ ಎ.ಕೆ. ವೀರಣ್ಣ, ಕೃಷಿಕರಾದ ಆರ್. ಮಲ್ಲಿಕಾರ್ಜುನ್, ಶಿವನಂದ ಒಡೆಯರ್, ಸಿ. ಮಂಜುನಾಥ್, ಕೊಟ್ರೇಶಪ್ಪ, ಕೋಗಳಿ ಕೊಟ್ರೇಶ್, ಗಚ್ಚಿದಮನೆ, ಸದಾನಂದ ಹೆಗ್ಗಾಳಮಠ್, ಕೊಟ್ಟೂರು ಉಪಸ್ಥಿತರಿದ್ದರು. ವರದಿ ದಾದಾ ಪೀರ್, ಕೊಟ್ಟೂರು. ಸ್ವರೂಪ ಅಂತ ಇವತ್ತು ಏನಾಗಿದೆ ಅಂದರೆ ಎಲ್ಲ ನಾವು ಹೈಬ್ರಿಡ್ ತಳಿಗಳ ಬಗ್ಗೆ ಹೈಬ್ರಿಡ್ ಕಡೆ ಮತ್ತು ಈ ಕ್ರಾಸಿಂಗ್ ಅಂತ ಕರಿತೀವಿ ಅದ್ರ ಕಡೆ ಹೋಗ್ತಾ ಇದ್ದೀವಿ. ಆದರೆ ನಮ್ಮ ದೇಶಿ ಬೀಜಗಳನ್ನು ನಾಟಿ ಬೀಜಗಳನ್ನು ಸಂರಕ್ಷಣೆ ಮಾಡಿದರೆ ಅದರಿಂದ ತುಂಬ ಅನುಕೂಲ ಇದೆ. ಬೀಜೋಪಚಾರ ಮಾಡಿ ನಾವು ನಾಟಿ ಬೀಜಗಳನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಕೃಷಿಗಿರೋದೇ ನಮ್ಮ ನೆಲದ ಬೀಜಗಳು ನಾವು ಕಾಪಾಡ್ಕೊಳ್ತೀವಿ. ವಿದೇಶಿ ಆಮದು ಬೀಜಗಳಿಗಿಂತ ಹೈಬ್ರಿಡ್ ಬೀಜಗಳಿಗಿಂತ ನಾಟಿ ಬೀಜಗಳನ್ನು ಉಳಿಸ್ಕೊಂಡು ಅದನ್ನು ವೃದ್ಧಿ ಮಾಡಿ ಅದರಿಂದ ಬೆಳೆ ತೆಗೆದ್ರೆ ಅದು ನಮ್ಮ ಪರಿಸರಕ್ಕೆ ತುಂಬ ಅನುಕೂಲ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಇದಕ್ಕೆ ಹಂಗಾಗಿ ಇವತ್ತು ಒತ್ತು ಕೊಡೋಕ್ಕಾಗಿದೆ ನಾವು ನಾಟಿ ಬೀಜ ಸಂರಕ್ಷಣೆಗೋಸ್ಕರ. ಆ ನಿಟ್ಟಿನಲ್ಲಿ ಇವತ್ತು ಇಕ್ರಾ ಸಂಸ್ಥೆ ಏನು ಇವತ್ತು ಮಿಶ್ರ ಬೆಳೆ ಬೀಜ ಬೇಡ ಮಾಡಿದೆಯಲ್ಲ, ಸೊ ಅದು ಉದ್ದೇಶ ಸಫಲ ಆಗಿದೆ ಅಂತ ನಾವು ಭಾವಿಸ್ತೀವಿ. ನಾನು ವೀರಣ್ಣ ಅಂತ ಎಪಿಎಂಸಿ ಕಾರ್ಯದರ್ಶಿ, ಕೊಟ್ಟೂರು. ರೈತ ಬಾಂಧವರಲ್ಲಿ ಈಗ ನಾನು ಹೇಳೋದೇನೆಂದರೆ, ತಾವು ಒಂದೇ ಬೆಳೆ ಬೆಳೆಯದೆ ಮಿಶ್ರ ಬೆಳೆ ಬೆಳೆದಲ್ಲಿ ತಮ್ಮ ಆರೋಗ್ಯ, ತಮ್ಮ ಭೂಮಿಯು ಸತ್ಯ ಫಲವತ್ತತೆಯಿಂದ ಕೂಡಿರುತ್ತದೆ. ಮೈಕ್ರೋ ಸಂಸ್ಥೆಯವರು ಪ್ರತಿ ವರ್ಷ ಇಲ್ಲಿ ಎಪಿಎಂಸಿ ಯಾರ್ಡ್ನಲ್ಲಿ ಸಾವಯವ ಬೆಳೆಗಳ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ. ಇದನ್ನು ಪಡ್ಕೊಂಡು ತಮ್ಮ ಮುಂದಿನ ದಿನಗಳಲ್ಲಿ ತಮ್ಮ ಭೂಮಿನ ಫಲವತ್ತತೆಯಿಂದ ತಮ್ಮ ಆರೋಗ್ಯದಾಯಕ ಇರುವ ದೃಷ್ಟಿಯಿಂದ ಸಾವಯವ ಬೆಳೆಯನ್ನು ಬೆಳೆಯಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಳ್ತಾರೆ.